ಈಗ ನೀವು ಹೇಳಿದ್ರಿ ನಾವು ಬ್ರಹ್ಮಾಂಡದ ಒಂದು ಅಂಶ, ಬ್ರಹ್ಮಾಂಡ ಅಂಶ. ನಾವು ಬ್ರಹ್ಮಾಂಡದ ಒಳಗಿದ್ರೆ ಹೊರಗಿರಕ್ಕೆ ಸಾಧ್ಯನೇ ಇಲ್ಲ, ಹೊರಗಡೆ ಸಾಧ್ಯನೇ ಇಲ್ಲ. ಅದೇ ಒಳಗಡೆ ಇದ್ರೆ ನಿರಾಕಾರ ಬ್ರಹ್ಮ ಯಾರು ಪ್ರತಿಯೊಂದು ಕೂಡ. ಈಗ ಈಗ ನಾನು ಬ್ರಹ್ಮನ ಒಳಗಿದ್ದರೆ ನನಗೆ ಆಕಾರ ಎಲ್ಲಿ ಬಂತು? ಎಲ್ಲ ಅದರೊಳಗೆ ಬಂತಲ್ಲ. ಹೊರಗೆ ಬಂದರೆ ಮಾತ್ರ ನನಗೆ ಇನ್ನೊಂದು ಆಕಾರವನ್ನು ನಾನು ನೋಡೋದು ಅಂತ. ಈಗ ನನ್ನೊಳಗೇನೆ ಭಗವಂತ ಇದ್ದರೆ ಅಂದರೆ ನಾನೇ, ಅಥವಾ ಅದರ ಹೇಳೋ ಪ್ರಕಾರ ಅಹಂ ಬ್ರಹ್ಮಾಸ್ಮಿ ಅಂತಂದರೆ ನೀನೇ ದೇವರು ಅಂತ. ಅದ್ವೈತ. ಅದ್ವೈತ. ರಾಮಕೃಷ್ಣ ಪರಮಹಂಸರು ಒಂದು ಕಡೆ ಹೇಳ್ತಾರೆ, ನೀವು ಯಾವ ದೇವರನ್ನು ಬೇಕಿದ್ರೂ ನಂಬಿ, ಆದರೆ ನಿಮ್ಮ ಇದರಲ್ಲಿ ಅದ್ವೈತವನ್ನು ಕಟ್ಕೊಳ್ಳಿ ಅಂತ. ಆಮೇಲೆ ಏನು ಬೇಕಿದ್ರೂ ಮಾಡಿ, ನಿಮ್ಮ ಇಷ್ಟ. ಅದ್ವೈತ ಅಂತಂದರೆ ನಾನು ಬೇರೆ ಅಲ್ಲ, ನೀನು ಬೇರೆ ಅಲ್ಲ, ನಾವೊಮ್ಮೆ ಸೇರಬೇಕು ಅಂತ. ಈಗ ನಾನೇ ದೇವರ ಅಂಶ ಆಗಿದ್ದರೆ ನಾನು ಯಾಕೆ ಹುಡುಕೊಂಡು ಹೋಗಬೇಕು ಹೊರಗಡೆ? ನಾನು ಒಳಗಡೆ ಹುಡುಕ್ಬೋದಲ್ಲ ದೇವರನ್ನು. ನೀವು ಹೇಳಿದ್ರಿ ಆ ಹುಡುಕಿ ಕೊಡುವವನೇ, ಅದಕ್ಕೆ ದಾರಿ ತೋರಿಸುವವನೇ ಗುರು ಅಂತ. ಗುರು ಮತ್ತು ನಾನಿದ್ರೆ ಸಾಕಲ್ಲ, ದೇವ್ರು ಯಾಕೆ? ನಿಜ. ಯಾಕೆ ಅಂದರೆ ದೇವರೇ ನಾನು ಅಂತ ಆದಮೇಲೆ ಮತ್ತೊಂದು ಹೊರಗಡೆ ದೇವರನ್ನ ಹುಡುಕೋ ಅವಶ್ಯಕತೆ ಇಲ್ಲ. ಸಮಸ್ಯೆ ಏನು ಅಂತಂದರೆ ಈ ಮನಸ್ಸು ಅನ್ನೋದೊಂದಿದೆಯಲ್ಲ, ಅದರ ಹಿಂದೆ ಇರುವ ಭಾವನೆಗಳು ಅಂತ ನಾನು ಆರಂಭದಲ್ಲಿ ಮಾತಾಡಿದ್ನಲ್ಲ, ಇದೆರಡು ಏನಾಗತ್ತೆ ಅಂದರೆ ಹುಟ್ಟಿನಿಂದ ನಮಗೆ ಹೊರಮುಖವಾಗಿ ಮನಸ್ಸನ್ನು ಇಡೋದನ್ನೇ ಕಲಿಸ್ಕೊಡುತ್ತೆ ಜೀವನ. ಹೊರಮುಖವಾಗಿ ಜೀವನವನ್ನು ನಾವು ಇಡಲಿಲ್ಲ, ಮನಸ್ಸನ್ನು ಇಡಲಿಲ್ಲ ಅಂದರೆ ಜೀವನ ನಡೆಸೋಕ್ಕೆ ಸಾಧ್ಯ ಆಗಲ್ಲ. ಐ ಎಕ್ಸಿಸ್ಟ್ ಬಿಕಾಸ್ ಆಫ್ ದ ಮೈಂಡ್ ಅಂತ ಹೇಳಿ. ಹಾಗಾಗಿ ನೋಡಿದ್ರೆ ನೀವು ವಾತಾವರಣವನ್ನು, ನಮ್ಮ ಸುತ್ತಲಿರುವಂಥದ್ದನ್ನು, ಪ್ರತಿಯೊಂದು ಹೆಜ್ಜೆಯೂ ನಮ್ಮನ್ನು ಜಾಗೃತ ಸ್ಥಿತಿನಲ್ಲಿ ಮನಸ್ಸನ್ನು ಹೊರಗಡೆ ಹೇಗೆ ಸಿಸ್ಟಮ್ಯಾಟಿಕ್ಕಾಗಿ ಇಡೋದು ಅನ್ನೋದನ್ನೇ ಕಲಿಸುತ್ತೆ. ಹಾಗಾಗಿ ಇವತ್ತಿನ ನಮ್ಮ ಎಜುಕೇಷನ್ನು ಕೂಡ ತುಂಬ ಶಾಲು ಅಂತ ನಾನು ಯಾಕೆ ಹೇಳ್ತೀನಿ ಅಂದರೆ, ಎಲ್ಲಿವರೆಗೆ ಮನಸ್ಸನ್ನು ನೀವು ಹೊರಮುಖವಾಗಿ ಇಡ್ತೀರಾ ಅಲ್ಲಿಯವರೆಗೂ ನಿಮಗೆ ನೀವು ಯಾರು ಅನ್ನೋದು ಅರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾನು ಯಾರು ಅನ್ನುವ ಅನ್ವೇಷಣೆ ಪ್ರಾರಂಭ ಆಗಬೇಕು, ಮತ್ತು ನನಗೂ ಮತ್ತು ಭಗವಂತನಿಗೂ ಏನೋ ಒಂದು ಸಂಬಂಧ ಇದೆ ಅನ್ನೋದು ಗೊತ್ತಾಗಬೇಕು ಅನ್ನೋದಾದರೆ ಮನಸ್ಸು ಬಹಿರ್ಮುಖವಾಗಿದ್ದಷ್ಟು ದಿವಸ ಅದು ಪ್ರಾಪಂಚಿಕ ವಿಷಯಗಳಲ್ಲಿ ಮಗ್ನವಾಗಿದ್ದಾಗ ನನ್ನೊಳಗಡೆನೇ ಇರುವ ಈ ಸತ್ಯವನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗೋದೇ ಇಲ್ಲ. ಅದಕ್ಕೆ ಮೈಂಡನ್ನು ಕ್ವಾಲಿಫೈ ಮಾಡಬೇಕಾಗುತ್ತೆ, ಟ್ರೈನ್ ಮಾಡಬೇಕಾಗುತ್ತೆ, ಅದರ ರೇಂಜನ್ನು ಉಲ್ಟಾ ಮಾಡಬೇಕಾಗುತ್ತೆ. ನಾವು ರೇಂಜನ್ನು ತಿರುಗಿಸ್ಕೊಳ್ಬೇಕು ಅನ್ನೋದಾದರೆ ಮನಸ್ಸನ್ನು ಒಳಮುಖವಾಗಿ ಮಾಡದೇ ಇದ್ದರೆ ಆಗಲ್ಲ ಅನ್ನೋದು ಫಸ್ಟ್ ಅರ್ಥ. ಅದು ಹೆಂಗೆ? ಈಗ ನಾವು ಮನಸ್ಸಿನ ಒಳಗೆ ಹೋಗೋದು ಹೇಗೆ? ಈಗ ಮನಸ್ಸನ್ನು ಒಳಗಡೆಗೆ ಹೋಗಿ, ಈಗ ಸಿಂಪಲ್ ಆಗಿ ನಾವು ಧ್ಯಾನ ಅಂತ ಹೇಳ್ತೀವಿ. ಧ್ಯಾನ ಒಂದೇ ಅಲ್ಲ, ಸಾವಿರಾರು ಸಾಧನಾ ಮಾರ್ಗಗಳಿದೆ. ಅದರಲ್ಲಿ ಮನಸ್ಸೊಂದು, ಅದನ್ನು ಉಪಯೋಗಿಸಿ ನಾವು ಮನಸ್ಸನ್ನು ಒಳಮುಖ ಮಾಡುವಂಥದ್ದು. ಅದಕ್ಕೆ ಹತ್ತಿರವಾಗಿರುವಂಥದ್ದು ಪ್ರಾಣ. ಆ ಪ್ರಾಣ ಅನ್ನೋದು ನಮಗೆ ಅನುಭವಕ್ಕೆ ಬರೋದು ಮೂಗಿನಲ್ಲಿ ಆಗುವಂಥ ಉಸಿರಾಟವನ್ನು. ಅದನ್ನು ಹಿಡ್ಕೊಳ್ಳಪ್ಪ ನೀವು. ಪ್ರಾಣವನ್ನು ಅಂದರೆ ಪ್ರಾಣಿಗೆ ಅವೇರ್ನೆಸ್ ಅಂತ ಹೇಳ್ತೀವಿ ನಾವು. ಅದರ ಮೇಲೆ ಮನಸ್ಸನ್ನು ನೀವು ಏನು ಗಮನ ಕೊಟ್ಟು ಧಾರಣವನ್ನಾಗಿ ಬಳಸ್ಕೊಂಡ್ರೆ ನಿಮಗೆ ಒಳಗಡೆ ಇರುವ ಭಗವಂತನ ಅನುಭವ ಆಗುತ್ತೆ. ಇಲ್ಲ ನಿಂಗೆ ಅದೆಲ್ಲ ಅದು ಸೂಕ್ಷ್ಮ ಮಟ್ಟ, ಪ್ರಾಣ ಸೂಕ್ಷ್ಮ, ಅದಕ್ಕಿಂತ ಸ್ಥೂಲವಾಗಿರೋದು ಈ ಶರೀರ. ಹಾಗಾದರೆ ಶರೀರವನ್ನು ಬಳಸ್ಕೊಂಡು ನೀನು ಭಗವಂತನನ್ನು ತಲುಪೋದು. ಎಲ್ಲಿದ್ದಾನೆ? ಒಳಗೆ ಇದ್ದಾನೆ. ಪ್ರಶ್ನೆ ಏನು ಅಂದರೆ, ನನಗೆ ಹೊರಗಡೆನೇ ಮನಸ್ಸಿರೋದ್ರಿಂದ ಅಭ್ಯಾಸ ಆಗಿಬಿಟ್ಟಿರೋದ್ರಿಂದ ಹೊರಗಡೆನೇ ಹುಡ್ಕೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀನಿ ಅಂತ. ಒಂದು ಅದ್ಭುತವಾದ ಕಥೆ ಇದೆ, ಚಿಕ್ಕದಾಗಿ ಹೇಳ್ತೀನಿ ನಿಮಗೆ. ಒಂದು ಅಜ್ಜಿ ತಾನು ಕಳ್ಕೊಂಡಿರುವಂತಹ ಸೂಜಿಯನ್ನು ರಸ್ತೆನಲ್ಲಿ ಒಂದು ಬೀದಿ ದೀಪದ ಕೆಳಗಡೆಗೆ ಹುಡುಕ್ತಾ ಇರ್ತಾಳೆ. ವಯಸ್ಸಾಗ್ಬಿಟ್ಟಿದೆ, ಹಣ್ಣು ಮುದುಕಿ, ತುಂಬ ಬಗ್ಗಿದ್ದಾಳೆ, ತಲೆ ಎತ್ತಕ್ಕಾಗದೇ ಇರೋಷ್ಟು ಸೊಂಟ ಬಗ್ಗಿ ಹೋಗಿದೆ. ಒಂದು ಹುಡುಗ ಬರ್ತಾನೆ ಅಲ್ಲಿ ಸೈಕಲ್ ಮೇಲೆ, ಕೇಳ್ತಾನೆ, ಏನು ಅಜ್ಜಿ ಹುಡುಕ್ತಾ ಇದೆಯಾ? ನೋಡೋ ಮಗು, ನಂದು ಸೂಜಿ ಇಲ್ಲಿ ಬಿದ್ದೋಗ್ಬಿಟ್ಟಿದೆ, ಇಲ್ಲೆಲ್ಲೋ ಬಿದ್ದೋಗಿದೆ, ಹುಡುಕ್ತಾ ಇದ್ದೀನಿ ಅಂತ. ಅವನು ಹುಡುಕ್ತಾನೆ ಮಣ್ಣಲ್ಲಿ, ಇದರಲ್ಲಿ ಸಿಕ್ಕೋಲ್ಲ. ಅಜ್ಜಿ ನಿಂಗೆ ಗ್ಯಾರಂಟಿನಾ ಇಲ್ಲೇ ನಿಂಗೆ ಸೂಜಿ ಬಿದ್ದೋಗಿರೋದ ಅನುಮಾನ ಬಂದು ಕೇಳ್ತಾನೆ. ಅಯ್ಯೋ ಮೂಢ, ನನಗೇನು ಅಷ್ಟು ಗೊತ್ತಾಗಲ್ವೇನೋ? ನಂದು ಸೂಜಿ ಕಳೆದೋಗಿರೋದು ಮನೆಯಲ್ಲಿ ನಾನು ಬಟ್ಟೆ ಹೊಲಿತಾ ಇದ್ದೆ, ಕೈ ತಪ್ಪಿ ಬಿದ್ದೋಯ್ತು, ಹುಡುಕದೆ ಅಲ್ಲಿ ಸಿಗಲಿಲ್ಲ. ಕತ್ತಲು ನಮ್ಮ ಮನೆ ಒಳಗಡೆಗೆ ಬುಡ್ಡಿ ದೀಪ, ಆಯಿತಾ? ಹಾಗಾಗಿ ಹೊರಗಡೆ ಎಷ್ಟೊಂದು ಬೆಳಕಿದೆ, ಒಳ್ಳೆ ಸ್ಟ್ರೀಟ್ ಲೈಟು, ಅಲ್ಲಿ ಹುಡ್ಕೋಣ ಅಂತ ಬಂದೆ, ನೋಡು ಇಲ್ಲೂ ಕಾಣ್ತಾ ಇಲ್ಲ. ಟೆನ್ಷನ್ ಅರ್ಥ ಆಗ್ತದೆ. ಅದಕ್ಕೆ ಅವನು ಹೇಳ್ತಾನೆ, ಅಯ್ಯೋ ಅಜ್ಜಿ, ಇಷ್ಟೊಂದು ದಡ್ಡತನವ ನಿಂದು, ಅಲ್ಲಿ ಕಳ್ಕೊಂಡು ನೀನು ಇಲ್ಲಿ ಹುಡ್ಕಿದ್ರೆ ಸಿಗುತ್ತೇನೋ, ಬಾ ನಾನು ಹಿಂಗೆ ಕೊಡಿಸ್ತೀನಿ. ಒಳಗಡೆ ಕರ್ಕೊಂಡು ಹೋಗಿ ಅಲ್ಲಿ ಟಾರ್ಚ್ ಎಲ್ಲ ಬಿಟ್ಟು ಏನು ಮಾಡಬೇಕು ಮಾಡಿ ಆ ಸೂಜಿಯನ್ನು. ನಮ್ಮ ಸ್ಥಿತಿ ಆ ರೀತಿ ಇದೆ. ಯಾಕೆ ಅಂತಂದರೆ
ಬೆಳಕು ಹೊರಗಡೆ ಕಾಣಿಸ್ತಾ ಇದೆ ನಮಗೆ, ಒಳಗಿರುವ ಬೆಳಕನ್ನ ನೋಡೋದು ಹೇಗೆ ನಮಗೆ ಗೊತ್ತಿಲ್ಲ. ಹಾಗಾಗಿ ಬೆಳಕೆಲ್ಲಿದೆಯೋ ಅಲ್ಲೇ ಹುಡ್ಕೋಣ. ಈಗ ನೀವು ಹೇಳಿದ್ರಿ ನಾವು ಬ್ರಹ್ಮಾಂಡದ ಒಂದು ಅಂಶ, ನಾವು ಬ್ರಹ್ಮಾಂಡದ ಒಳಗಿದ್ರೆ ಹೊರಗಿರಕ್ಕೆ ಸಾಧ್ಯನೇ ಇಲ್ಲ, ಹೊರಗಡೆ ಸಾಧ್ಯನೇ ಇಲ್ಲ. ಅದೇ ಒಳಗಡೆ ಇದ್ರೆ ನಿರಾಕಾರ ಬ್ರಹ್ಮ ಯಾರು ಪ್ರತಿಯೊಂದು ಕೂಡ. ಈಗ ಈಗ ನಾನು ಬ್ರಹ್ಮನ ಒಳಗಿದ್ದರೆ ನನಗೆ ಆಕಾರ ಎಲ್ಲಿ ಬಂತು? ಎಲ್ಲ ಅದರೊಳಗೆ ಬಂತಲ್ಲ. ಹೊರಗೆ ಬಂದರೆ ಮಾತ್ರ ನನಗೆ ಇನ್ನೊಂದು ಆಕಾರವನ್ನು ನಾನು ನೋಡೋದು ಅಂತ. ಈಗ ನನ್ನೊಳಗೇನೆ ಭಗವಂತ ಇದ್ದರೆ ಅಂದರೆ ನಾನೇ, ಅಥವಾ ಅದರ ಹೇಳೋ ಪ್ರಕಾರ ಅಹಂ ಬ್ರಹ್ಮಾಸ್ಮಿ ಅಂತಂದರೆ ನೀನೇ ದೇವರು. ಅದ್ವೈತ ಅದ್ವೈತ ರಾಮಕೃಷ್ಣ ಪರಮಹಂಸರು ಒಂದು ಕಡೆ ಹೇಳ್ತಾರೆ, ನೀವು ಯಾವ ದೇವರನ್ನು ಬೇಕಿದ್ರೂ ನಂಬಿ, ಆದರೆ ನಿಮ್ಮ ಇದರಲ್ಲಿ ಅದ್ವೈತವನ್ನು ಕಟ್ಕೊಳ್ಳಿ ಅಂತ. ಆಮೇಲೆ ಏನು ಬೇಕಿದ್ರೂ ಮಾಡಿ, ನಿಮ್ಮ ಇಷ್ಟ. ಅದ್ವೈತ ಅಂತಂದರೆ ನಾನು ಬೇರೆ ಅಲ್ಲ, ನೀನು ಬೇರೆ ಅಲ್ಲ, ನಾವೊಮ್ಮೆ ಸೇರಬೇಕು ಅಂತ. ಈಗ ನಾನೇ ದೇವರ ಅಂಶ ಆಗಿದ್ದರೆ ನಾನು ಯಾಕೆ ಹುಡುಕೊಂಡು ಹೋಗಬೇಕು ಹೊರಗಡೆ? ನಾನು ಒಳಗಡೆ ಹುಡುಕ್ಬೋದಲ್ಲ ದೇವರನ್ನು. ನೀವು ಹೇಳಿದ್ರಿ ಆ ಹುಡುಕಿ ಕೊಡುವವನೇ, ಅದಕ್ಕೆ ದಾರಿ ತೋರಿಸುವವನೇ ಗುರು ಅಂತ. ಗುರು ಮತ್ತು ನಾನಿದ್ರೆ ಸಾಕಲ್ಲ, ದೇವ್ರು ಯಾಕೆ? ನಿಜ. ಯಾಕೆ ಅಂದರೆ ದೇವರೇ ನಾನು ಅಂತ ಆದಮೇಲೆ ಮತ್ತೊಂದು ಹೊರಗಡೆ ದೇವರನ್ನ ಹುಡುಕೋ ಅವಶ್ಯಕತೆ ಇಲ್ಲ. ಸಮಸ್ಯೆ ಏನು ಅಂತಂದರೆ ಈ ಮನಸ್ಸು ಅನ್ನೋದೊಂದಿದೆಯಲ್ಲ, ಅದರ ಹಿಂದೆ ಇರುವ ಭಾವನೆಗಳು ಅಂತ ನಾನು ಆರಂಭದಲ್ಲಿ ಮಾತಾಡಿದ್ನಲ್ಲ, ಇದೆರಡು ಏನಾಗತ್ತೆ ಅಂದರೆ ಹುಟ್ಟಿನಿಂದ ನಮಗೆ ಹೊರಮುಖವಾಗಿ ಮನಸ್ಸನ್ನು ಇಡೋದನ್ನೇ ಕಲಿಸ್ಕೊಡುತ್ತೆ ಜೀವನ. ಹೊರಮುಖವಾಗಿ ಜೀವನವನ್ನು ನಾವು ಮನಸ್ಸನ್ನು ಇಡಲಿಲ್ಲ ಅಂದರೆ ಜೀವನ ನಡೆಸೋಕ್ಕೆ ಸಾಧ್ಯ ಆಗಲ್ಲ. ಐ ಎಕ್ಸಿಸ್ಟ್ ಬಿಕಾಸ್ ಆಫ್ ದ ಮೈಂಡ್ ಅಂತ ಹೇಳಿ. ಹಾಗಾಗಿ ನೋಡಿದ್ರೆ ನೀವು ವಾತಾವರಣವನ್ನು, ನಮ್ಮ ಸುತ್ತಲಿರುವಂಥದ್ದನ್ನು, ಪ್ರತಿಯೊಂದು ಹೆಜ್ಜೆಯೂ ನಮ್ಮನ್ನು ಜಾಗೃತ ಸ್ಥಿತಿನಲ್ಲಿ ಮನಸ್ಸನ್ನು ಹೊರಗಡೆ ಹೇಗೆ ಸಿಸ್ಟಮ್ಯಾಟಿಕ್ಕಾಗಿ ಇಡೋದು ಅನ್ನೋದನ್ನೇ ಕಲಿಸುತ್ತೆ. ಹಾಗಾಗಿ ಇವತ್ತಿನ ನಮ್ಮ ಎಜುಕೇಷನ್ನು ಕೂಡ ತುಂಬ ಶಾಲು ಅಂತ ನಾನು ಯಾಕೆ ಹೇಳ್ತೀನಿ ಅಂದರೆ, ಎಲ್ಲಿವರೆಗೆ ಮನಸ್ಸನ್ನು ನೀವು ಹೊರಮುಖವಾಗಿ ಇಡ್ತೀರಾ ಅಲ್ಲಿಯವರೆಗೂ ನಿಮಗೆ ನೀವು ಯಾರು ಅನ್ನೋದು ಅರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾನು ಯಾರು ಅನ್ನುವ ಅನ್ವೇಷಣೆ ಪ್ರಾರಂಭ ಆಗಬೇಕು, ಮತ್ತು ನನಗೂ ಮತ್ತು ಭಗವಂತನಿಗೂ ಏನೋ ಒಂದು ಸಂಬಂಧ ಇದೆ ಅನ್ನೋದು ಗೊತ್ತಾಗಬೇಕು ಅನ್ನೋದಾದರೆ ಮನಸ್ಸು ಬಹಿರ್ಮುಖವಾಗಿದ್ದಷ್ಟು ದಿವಸ ಅದು ಪ್ರಾಪಂಚಿಕ ವಿಷಯಗಳಲ್ಲಿ ಮಗ್ನವಾಗಿದ್ದಾಗ ನನ್ನೊಳಗಡೆನೇ ಇರುವ ಈ ಸತ್ಯವನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗೋದೇ ಇಲ್ಲ. ಅದಕ್ಕೆ ಮೈಂಡನ್ನು ಕ್ವಾಲಿಫೈ ಮಾಡಬೇಕಾಗುತ್ತೆ, ಟ್ರೈನ್ ಮಾಡಬೇಕಾಗುತ್ತೆ, ಅದರ ರೇಂಜನ್ನು ಉಲ್ಟಾ ಮಾಡಬೇಕಾಗುತ್ತೆ. ನಾವು ರೇಂಜನ್ನು ತಿರುಗಿಸ್ಕೊಳ್ಬೇಕು ಅನ್ನೋದಾದರೆ ಮನಸ್ಸನ್ನು ಒಳಮುಖವಾಗಿ ಮಾಡದೇ ಇದ್ದರೆ ಆಗಲ್ಲ ಅನ್ನೋದು ಫಸ್ಟ್ ಅರ್ಥ. ಅದು ಹೆಂಗೆ? ಈಗ ನಾವು ಮನಸ್ಸಿನ ಒಳಗೋಗೋದು ಹೇಗೆ? ಈಗ ಮನಸ್ಸನ್ನು ಒಳಗಡೆಗೆ ಹೋಗಿ, ಈಗ ಸಿಂಪಲ್ ಆಗಿ ನಾವು ಧ್ಯಾನ ಅಂತ ಹೇಳ್ತೀವಿ. ಧ್ಯಾನ ಒಂದೇ ಅಲ್ಲ, ಸಾವಿರಾರು ಸಾಧನಾ ಮಾರ್ಗಗಳಿದೆ. ಅದರಲ್ಲಿ ಮನಸ್ಸೊಂದು, ಅದನ್ನು ಉಪಯೋಗಿಸಿ ನಾವು ಮನಸ್ಸನ್ನು ಒಳಮುಖ ಮಾಡುವಂಥದ್ದು. ಅದಕ್ಕೆ ಹತ್ತಿರವಾಗಿರುವಂಥದ್ದು ಪ್ರಾಣ. ಆ ಪ್ರಾಣ ಅನ್ನೋದು ನಮಗೆ ಅನುಭವಕ್ಕೆ ಬರೋದು ಮೂಗಿನಲ್ಲಿ ಆಗುವಂಥ ಉಸಿರಾಟವನ್ನು. ಅದನ್ನು ಹಿಡ್ಕೊಳ್ಳಪ್ಪ ನೀವು. ಪ್ರಾಣವನ್ನು ಅಂದರೆ ಪ್ರಾಣಿಗೆ ಅವೇರ್ನೆಸ್ ಅಂತ ಹೇಳ್ತೀವಿ ನಾವು. ಅದರ ಮೇಲೆ ಮನಸ್ಸನ್ನು ನೀವು ಏನು ಗಮನ ಕೊಟ್ಟು ಧಾರಣವನ್ನಾಗಿ ಬಳಸ್ಕೊಂಡ್ರೆ ನಿಮಗೆ ಒಳಗಡೆ ಇರುವ ಭಗವಂತನ ಅನುಭವ ಆಗುತ್ತೆ. ಇಲ್ಲ ನಿಂಗೆ ಅದೆಲ್ಲ ಅದು ಸೂಕ್ಷ್ಮ ಮಟ್ಟ, ಪ್ರಾಣ ಸೂಕ್ಷ್ಮ, ಅದಕ್ಕಿಂತ ಸ್ಥೂಲವಾಗಿರೋದು ಈ ಶರೀರ. ಹಾಗಾದರೆ ಶರೀರವನ್ನು ಬಳಸ್ಕೊಂಡು ನೀನು ಭಗವಂತನನ್ನು ತಲುಪೋದು. ಎಲ್ಲಿದ್ದಾನೆ? ಒಳಗೆ ಇದ್ದಾನೆ. ಪ್ರಶ್ನೆ ಏನು ಅಂದರೆ, ನನಗೆ ಹೊರಗಡೆನೇ ಮನಸ್ಸಿರೋದ್ರಿಂದ, ಅಭ್ಯಾಸ ಆಗಿಬಿಟ್ಟಿರೋದ್ರಿಂದ ಹೊರಗಡೆನೇ ಹುಡ್ಕೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀನಿ ಅಂತ. ಒಂದು ಅದ್ಭುತವಾದ ಕಥೆ ಇದೆ, ಚಿಕ್ಕದಾಗಿ ಹೇಳ್ತೀನಿ ನಿಮಗೆ. ಒಂದು ಅಜ್ಜಿ ತಾನು ಕಳ್ಕೊಂಡಿರುವಂತಹ ಸೂಜಿಯನ್ನು ರಸ್ತೆನಲ್ಲಿ ಒಂದು ಬೀದಿ ದೀಪದ ಕೆಳಗಡೆಗೆ ಹುಡುಕ್ತಾ ಇರ್ತಾಳೆ. ವಯಸ್ಸಾಗ್ಬಿಟ್ಟಿದೆ, ಹಣ್ಣು ಮುದುಕಿ, ತುಂಬ ಬಗ್ಗಿದ್ದಾಳೆ, ತಲೆ ಎತ್ತಕ್ಕಾಗದೇ ಇರೋಷ್ಟು ಸೊಂಟ ಬಗ್ಗಿ ಹೋಗಿದೆ. ಒಂದು ಹುಡುಗ ಬರ್ತಾನೆ ಅಲ್ಲಿ ಸೈಕಲ್ ಮೇಲೆ, ಕೇಳ್ತಾನೆ, ಏನು ಅಜ್ಜಿ ಹುಡುಕ್ತಾ ಇದೆಯಾ? ನೋಡೋ ಮಗು, ನಂದು ಸೂಜಿ ಇಲ್ಲಿ ಬಿದ್ದೋಗ್ಬಿಟ್ಟಿದೆ, ಇಲ್ಲೆಲ್ಲೋ ಬಿದ್ದೋಗಿದೆ, ಹುಡುಕ್ತಾ ಇದ್ದೀನಿ ಅಂತ. ಅವನು ಹುಡುಕ್ತಾನೆ ಮಣ್ಣಲ್ಲಿ, ಇದರಲ್ಲಿ ಸಿಕ್ಕೋಲ್ಲ. ಅಜ್ಜಿ ನಿಂಗೆ ಗ್ಯಾರಂಟಿನಾ ಇಲ್ಲೇ ನಿಂಗೆ ಸೂಜಿ ಬಿದ್ದೋಗಿರೋದ ಅನುಮಾನ ಬಂದು ಕೇಳ್ತಾನೆ. ಅಯ್ಯೋ ಮೂಢ, ನನಗೇನು ಅಷ್ಟು ಗೊತ್ತಾಗಲ್ವೇನೋ? ನಂದು ಸೂಜಿ ಕಳೆದೋಗಿರೋದು ಮನೆಯಲ್ಲಿ ನಾನು ಬಟ್ಟೆ ಹೊಲಿತಾ ಇದ್ದೆ, ಕೈ ತಪ್ಪಿ ಬಿದ್ದೋಯ್ತು, ಹುಡುಕದೆ ಅಲ್ಲಿ ಸಿಗಲಿಲ್ಲ. ಕತ್ತಲು ನಮ್ಮ ಮನೆ ಒಳಗಡೆಗೆ ಬುಡ್ಡಿ ದೀಪ, ಆಯಿತಾ? ಹಾಗಾಗಿ ಹೊರಗಡೆ ಎಷ್ಟೊಂದು ಬೆಳಕಿದೆ, ಒಳ್ಳೆ ಸ್ಟ್ರೀಟ್ ಲೈಟು, ಅಲ್ಲಿ ಹುಡ್ಕೋಣ ಅಂತ ಬಂದೆ, ನೋಡು ಇಲ್ಲೂ ಕಾಣ್ತಾ ಇಲ್ಲ. ಟೆನ್ಷನ್ ಅರ್ಥ ಆಗ್ತದೆ. ಅದಕ್ಕೆ ಅವನು ಹೇಳ್ತಾನೆ, ಅಯ್ಯೋ ಅಜ್ಜಿ, ಇಷ್ಟೊಂದು ದಡ್ಡತನವ ನಿಂದು, ಅಲ್ಲಿ ಕಳ್ಕೊಂಡು ನೀನು ಇಲ್ಲಿ ಹುಡ್ಕಿದ್ರೆ ಸಿಗುತ್ತೇನೋ, ಬಾ ನಾನು ಹಿಂಗೆ ಕೊಡಿಸ್ತೀನಿ.
ಒಳಗಡೆ ಕರ್ಕೊಂಡು ಹೋಗಿ ಅಲ್ಲಿ ಟಾರ್ಚ್ ಎಲ್ಲ ಬಿಟ್ಟು ಏನು ಮಾಡಬೇಕೋ ಮಾಡಿ ಆ ಸೂಜಿಯನ್ನು, ನಮ್ಮ ಸ್ಥಿತಿ ಆ ರೀತಿ ಇದೆ. ಯಾಕೆ ಅಂತಂದರೆ ಬೆಳಕು ಹೊರಗಡೆ ಕಾಣಿಸ್ತಾ ಇದೆ ನಮಗೆ, ಒಳಗಿರುವ ಬೆಳಕನ್ನು ನೋಡೋದು ಹೇಗೆ ನಮಗೆ ಗೊತ್ತಿಲ್ಲ. ಹಾಗಾಗಿ ಬೆಳಕೆಲ್ಲಿದೆಯೋ ಅಲ್ಲೇ ಹುಡ್ಕೋಣ.